ಇವತ್ತು ನಾವು ಬಂದಿದ್ದೀವಿ ನರ್ಮದಾಪುರಂದ ಮಾ ನರ್ಮದಾ ದರ್ಶನ. ಇಲ್ಲಿ ನಾವು ಮಾ ನರ್ಮದಾ ದರ್ಶನ ಮಾಡುತ್ತಾ ಇಲ್ಲಿನ ದೇವಸ್ಥಾನಗಳ ವೈಭವವನ್ನು, ಆ ವಿಭಿನ್ನ ಕಲೆಗಳ, ನರ್ಮದಾ ನದಿಯ ತೀರದಲ್ಲಿ ಈ ದೇವಸ್ಥಾನಗಳನ್ನು ಎಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಬೇರೆ ಬೇರೆಯ ದೇವಸ್ಥಾನಗಳು ಇವು, ಆದರೂ ಕೂಡ ಈ ನರ್ಮದಾಪುರಮಲ್ಲಿ ಮಾ ನರ್ಮದಾ ತೀರದಲ್ಲಿ ಇಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ ದೇವಸ್ಥಾನಗಳನ್ನು ಈ ದಿನ ನಮಗೆ ಅತ್ಯಂತ ವಿಶೇಷವಾದ ದಿನವಾಗಿದೆ. ಆ ದಿನ ಯಾವುದೆಂದರೆ ಇಂದು ನಮ್ಮ ಮೊದಲನೆಯ ಆನಿವರ್ಸರಿ. ಮಾತ ನರ್ಮದೇ ಹರ್. ಪ್ರೀತಿಯ ವೀಕ್ಷಕರೇ, ನಾವು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ ನಮ್ಮ ಈ ಮೊದಲನೇ ಆನಿವರ್ಸರಿ ಇಂಥ ಪವಿತ್ರ ಜಾಗದಲ್ಲಿ ಆಗುತ್ತದೆ ಅಂತ. ನೋಡಿ, ಎಲ್ಲನೂ ಮಾಡಿ ಏನು ಗೊತ್ತಿಲ್ಲದಿರೋ ಹಾಗೆ ನಮ್ಮ ಜೊತೆಗೆ ಸೂಕ್ಷ್ಮ ರೂಪದಲ್ಲಿ ಮಾ ನರ್ಮದಾ ಶಾಂತವಾಗಿ ಮಾತನಾಡುತ್ತಿದ್ದಾಳೆ. ಅವರ ಈ ಮಾತುಗಳನ್ನು ಕೇಳಿ ನಮಗೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತಿದ್ದೇವೆ. ಯಾರೋ ಗೊತ್ತಿಲ್ಲದಿರೋ ಒಂದು ಗುಜರಾತ್ ಫ್ಯಾಮಿಲಿ ಬಂದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಿ ನಮಗೆ ಇಷ್ಟು ಖುಷಿ ನೀಡ್ತಾರಂತನೂ ನಾವು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಸೊ ಇದೇನೆಂದರೆ, ನಾವು ರಾಮನಾಮವನ್ನು ಬರೆದು ಈ ರಾಮನಾಮದಿಂದ ಏನು ಮಾಡ್ತೀವಿ ತೋರಿಸ್ತೀವಿ ಬನ್ನಿ. ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಈ ಜ್ಯೋತಿರ್ಲಿಂಗದಲ್ಲಿ ನಾವು ಮಾ ನರ್ಮದಾ ಪೂರ್ತಿ ನರ್ಮದಾ ಪರಿಕ್ರಮ ಮಾಡಿ ಈ ಜಲಾಶಯವನ್ನು ತೊಗೊಂಬಂದು ಈ ನರ್ಮದಾ ಪರಿಕ್ರಮದ ಪೂರ್ತಿ ಜಲಾಶಯ ಓಂಕಾರೇಶ್ವರ ಜ್ಯೋತಿರ್ಲಿಂಗದಲ್ಲಿ ಬಂದು ಜ್ಯೋತಿರ್ಲಿಂಗದಲ್ಲಿ ನಾವು ಅರ್ಪಣೆ ಮಾಡಿ ಬಂದು ಆಮೇಲೆ ನಾವು ಇಲ್ಲಿ ಒಂದು ಅರ್ಧ kg ಗೋಧಿ ಹಿಟ್ಟನ್ನ ತಗೊಂಡು ರಾಮನಾಮನ ಬರೆದು ಆ ರಾಮನಾಮ ಬರೆದಂತಹ ಒಂದೊಂದು ಹುಂಡೆ ಮಾಡಿ ನೋಡಿ, ಇದನ್ನು ನೀಟಾಗಿ ತೆಗೆದು ಹಿಂಗೆ ಮೀನುಗಳಿಗೆ ಹಾಕಿದ್ವಿ. ಆ ಮೀನುಗಳು ಕೂಡ ಆ ರಾಮನಾಮದ ಮಹತ್ವಗಳನ್ನು ಅರ್ಥ ಮಾಡಿಕೊಳ್ಳುತ್ತವೆ. ಯಾಕಂದರೆ ಈ ಸೂಕ್ಷ್ಮ ರೂಪದ ಜೀವಿಗಳು ಬೇಗನೆ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ. ಸೊ ಇದಕ್ಕೆ ಇಲ್ಲಿ ನೋಡ್ತಿರುವಂಥದ್ದೇ ನೀವೇ ಸಾಕ್ಷಿಗಳು. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಾ ಈ ಕ್ಷಣ, ಈ ಅದ್ಭುತ ಕ್ಷಣ. ಮಾ ನರ್ಮದಾ ಪರಿಕ್ರಮದಲ್ಲಿ ನಡೆದಂತಹ ನಮ್ಮ ಮೊದಲನೇ ಆ್ಯನಿವರ್ಸರಿ ಇಲ್ಲಿ ನಾವು ಎಂದೆಂದಿಗೂ ಮರೆಯಲಾದಂತಹ ದಿನವಾಗಿದೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇ ಹರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ.